ಸರ್ ಜಾಗ ಬಿಡ್ರಿ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಿಗೆ ಬಂದು ಪೂಜೆಯನ್ನು ಮಾಡಿ ಪ್ರಚಾರವನ್ನು ಪ್ರಾರಂಭಿಸಕ್ಕೆ ಬಂದಿರತಕ್ಕಂತ ಸನ್ಮಾನ್ಯ ಶ್ರೀ ತಾವೆಲ್ಲರೂ ಸಹ ಸೋಮಣ್ಣವರನ್ನ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಂಡಿದ್ದೀರಾ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಬಿಜೆಪಿ ಪಕ್ಷದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಈ ಬಾರಿ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ಮೈತ್ರಿ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣನವರು ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ಬಹಳ ಒಳ್ಳೆಯ ಕಾರ್ಯಕರ್ತರು, ಬಹಳ ಒಳ್ಳೆಯ ನಾಯಕರು, ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ನನಗೂ ಅವ್ರಿಗೂ ವಿಶೇಷವಾದಂತ ಒಂದು ಸಂಬಂಧ. ನಾನು ಸರ್ಕಾರಿ ಸೇವೆಗೆ ಸೇರಿದಾಗಲಿಂದಲೂ ಸಹ ಅವರ ಆಶ್ರಯದಲ್ಲೇ ನಾನು ಕೂಡ ಬೆಳೆದಿದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಇವತ್ತು ಅಭ್ಯರ್ಥಿಯಾಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಬಂಧುಗಳೇ, ಸನ್ಮಾನ್ಯ ಶ್ರೀ ದೇವೇಗೌಡರು ದೇಶಕ್ಕೆ ಒಬ್ಬ ಬಲವಾದಂತ ಪ್ರಧಾನಿ ಬೇಕು, ದೇಶ ಉಳಿಬೇಕು, ತದನಂತರ ರಾಜ್ಯಗಳು ಅಂತಕ್ಕಂಥ ಏಕೈಕ ಒಂದು ಸಿದ್ಧಾಂತವನ್ನು ಮನಗಂಡು ಮೋದಿಯವರ ನಾಯಕತ್ವವನ್ನು ನೋಡಿ ಇವತ್ತು ಮೋದಿಯವರು ದೇಶಕ್ಕೆ ಬಹಳ ಅತ್ಯವಶ್ಯಕವಾಗಿದ್ದಾರೆ. ಆ ಕಾರಣದಿಂದ ನಾವು ಕೂಡ ಅವ್ರ ಜೊತೆನಲ್ಲಿ ಹೋಗೋಣ, ಜಾತ್ಯತೀತ ಜನತಾದಳ ಕೂಡ ಅವ್ರ ಜೊತೆನಲ್ಲಿ ಹೋಗೋಣ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಪ್ರಚಾರ ಕಾರ್ಯಕ್ಕೆ ಸನ್ಮಾನ್ಯ ಶ್ರೀ ಸೋಮಣ್ಣ ಸಾಹೇಬರು ಬಂದಿದ್ದಾರೆ. ಕಾರ್ಯಕರ್ತರುಗಳಿಗೆ ಯಾವುದೇ ಭೇದ ಭಾವವನ್ನ ಹೊರತುಪಡಿಸಿ ನಮ್ಮಲ್ಲಿ ಕೋಆರ್ಡಿನೇಷನ್ ಸಮಸ್ಯೆ ಇಲ್ಲ. ನಾವಿಬ್ಬರು ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎರಡೂ ಪಾರ್ಟಿಯವರು ಒಂದಾಗಿ ಸನ್ಮಾನ್ಯ ಶ್ರೀ ಸೋಮಣ್ಣನವರ ಗೆಲುವಿಗೆ ನಾವು ಕಾಯ ವಾಚ ಮನಸ್ಸ ದುಡಿತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಮ್ಗೆ ಅವ್ರು ಸಿಕ್ಕಿರ್ತಕ್ಕಂಥದ್ದು ಪುಣ್ಯ. ಈಗಾಗಲೇ ನಾನು ಮಾತಾಡಿದ್ದೀನಿ. ಅವರು ಕೆಲಸಗಾರರು, ಅವರು ನಾಯಕರು, ಒಳ್ಳೆಯ ಗುಣಗಳನ್ನ ಹೊಂದಿರತಕ್ಕಂಥವ್ರು. ನಮ್ಮ ಈ ಭಾಗದ ನನಗೆ ಕಾರಲ್ಲಿ ಬರ್ತಾ ಹೇಳಿರು, ಏನ್ ಜನ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ನೀರಾವರಿ ಇಲ್ವಾ, ಏನ್ ಸಮಾಚಾರ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವ್ರಿಗೆ ಒಂದು ವಿನಂತಿ ಮಾಡ್ತೇನೆ, ನಮ್ಮದ ಮಧುಗಿರಿ ಏನ್ ಸಬ್ ಡಿವಿಷನ್ ಇದೆ ಅದೊಂದು ಜಿಲ್ಲೆ ಆಗ್ಬೇಕು. ಜೊತೆಗೆ ನಮ್ಮ ಏನು ಏಕಶಿಲಾ ಬೆಟ್ಟ ಇದೆ ಅದೊಂದು ದೊಡ್ಡ, ಇಲ್ಲಿನ ಲೋಕಲ್ ಯುವಕ ಯುವತಿಯರಿಗೆ ಕೆಲಸ ಸಿಗಬೇಕಾದ್ರೆ ಕೆಲವು ಕಾರ್ಖಾನೆಗಳನ್ನು ಸಹ ಈ ಭಾಗದಲ್ಲಿ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾರ್ನಲ್ಲಿ ಬರ್ತಾ ಇದ್ದಾಗ ಇವೆಲ್ಲ ಕೂಡ ಚರ್ಚೆ ಮಾಡಿದ್ರು. ಅವರು ಬಹಳ ಒಳ್ಳೆಯ ಸ್ಪಂದನೆಯನ್ನು ಮಾಡಿದ್ದಾರೆ. ಅವ್ರೇನಿದ್ರು ಹೇಳೋದಿಲ್ಲ, ಏನು ಮಾಡದಂತಿರ್ಬೇಕು, ಮಾಡ್ತಾ ಇರ್ಬೇಕು ಅಂತ ಕೇಳದ ಆ ರೀತಿ ಕೆಲಸಗಾರರು, ಕೊಡದಂತಿರ್ಬೇಕು, ಕೊಡ್ತಾ ಇರ್ಬೇಕು ಅಂತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು ನಮ್ಗೆ ಈ ಸಾರಿ ಮೈತ್ರಿ ಅಭ್ಯರ್ಥಿಯಾಗಿ ಸಿಕ್ಕಿದ್ದಾರೆ. ಅವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆಗಿರ್ತಕ್ಕಂಥ ಹಿನ್ನಡೆಯನ್ನ ಏನು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ದಯಮಾಡಿ ಕಮಲದ ಚಿಹ್ನೆ ಇರುತ್ತೆ. ನಾವೆಲ್ಲರೂ ಸಹ ಇವತ್ತು ಕಮಲದ ಚಿಹ್ನೆಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮೂಲಕ ಹೆಚ್ಚಿನ ಮತಗಳನ್ನ ಗಳಿಸಿ 30 ನಮ್ಮ ಏಜೆಂಟ್ಸ್ ಕೂತ್ಕೋಬೇಕು, ಹೆಚ್ಚು ವೋಟ್ ಕೊಡುವಂತ ಪ್ರಯತ್ನ ಮಾಡಬೇಕು. ಈ ತಾಲೂಕಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಹೆಚ್ಚು ಮತಗಳಿಂದ ನಾವು ಸನ್ಮಾನ್ಯ ಗೌರವಾನ್ವಿತ ಸೋಮಣ್ಣನ ಗೆಲ್ಲಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಬಂಧುಗಳೇ, ಅವ್ರು ಗೆಲ್ಲಿಸ್ಲಿಕ್ಕೆ ಯಾಕೆ ನಿಮಗೆ ಮನವಿ ಮಾಡ್ತಾ ಇದ್ದೇನೆ ಅಂದ್ರೆ, ಬಹುಶಃ ಅವರು ಸರಳ ಜೀವಿ, ಕಾಯಕ ಯೋಗಿ ಒಂಥರ. ಅವರು ಕ್ಷೇತ್ರದಲ್ಲಿ ನೀವು ಬಿನ್ನಿಪೇಟೆ, ವಿಜಯನಗರ ಭಾಗದಲ್ಲಿ ನೋಡಬಹುದು, ಅನೇಕ ಸಣ್ಣ ಪುಟ್ಟ ಸಮುದಾಯಗಳಿಗೆ, ಬಡಬಗ್ಗರಿಗೆ ವಿಶೇಷವಾದ ಅನುದಾನಗಳನ್ನು ಕಲ್ಪಿಸಿ ಅಭಿವೃದ್ಧಿ ಮಾಡಿದ್ದಾರೆ. ಅದೊಂದು ಮಾದರಿ ಕ್ಷೇತ್ರಗಳಾಗಿದ್ದಾವೆ. ಅಂತ ಮಾದರಿ ಕ್ಷೇತ್ರವನ್ನ ಮಧುಗಿರಿ ಮಾಡಬೇಕು. ನೂರಾರು ವರ್ಷಗಳಿಂದ ನಾವು ಬಹಳ ಕಷ್ಟದಿಂದ ವಿಶೇಷವಾಗಿ ಕಬ್ಬು, ಮೆಣಸಿನಕಾಯಿ, ಹೊಗೆ ಸೊಪ್ಪು ಬೆಳೆಸಿದಂತವರು ಇವತ್ತು ಬರಗಾಲ ಬಂದು ಮರಳುಗಾಡಿನ ರೂಪಕ್ಕೆ ನಮ್ಮ ಭಾಗ ಈಗ ಆಗ್ತದೆ. ಸನ್ಮಾನ್ಯ ಸೋಮಣ್ಣ ಸಾಹೇಬರು 2 ಬಾರಿ ಗೆದ್ದು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 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 2 ಬಾರಿ ಮುಖ್ಯಮಂತ್ರಿ
ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ MP ಆದ ತಕ್ಷಣ ಈ ದೇವರ ಸನ್ನಿಧಾನದಲ್ಲಿ ಅವರೊಂದು ಪ್ರತಿಜ್ಞೆಯನ್ನು ಕೈಗೊಳ್ಬೇಕು. ಈ ಭಾಗವಹಿಸಿ ಮಾಡೋದ್ರ ಮೂಲಕ ಇದನ್ನ ನಿಮ್ಮೆಲ್ಲರ ಬದುಕನ್ನ, ತಾಯಂದ್ರ ಬದುಕನ್ನು ಹಸಲು ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನ ಮಾಡೋಕೆ ಅವರು ಸಿದ್ಧ ಇದ್ದಾರೆ. ಅದರಿಂದ ಆ ಕಾರಣಕ್ಕಾಗಿ ನೀವೆಲ್ಲ ಅವರಿಗೆ ಮತದಾನ ಮಾಡಬೇಕು. ಎರಡನೇದು, ನಮ್ಮ ತಾಲೂಕಿನ ನಮ್ಮ ಗಡಿ ಭಾಗದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶಕ್ಕೆ ನೀರು ಹರಿತಾ ಇದೆ, ಅಪ್ಪರ್ ಭದ್ರಾ ನೀರು. ಸೊ ಈ ತಾಲೂಕು ಸಹ ಹೇಮಾವತಿ ಜೊತೆಗೆ ಎತ್ತಿನಹೊಳೆ ಜೊತೆಗೆ ಅಪ್ಪರ್ ಭದ್ರಾಗಿ 19 TMC ನೀರನ್ನ ನಮ್ಮ ರಾಜ್ಯ ಬಳಸಿಕೊಳ್ಳಿಕ್ಕೆ ಯಾವುದೇ ತಕರಾರಿಲ್ಲ. ಅನ್ಡಿಸ್ಪ್ಯೂಟೆಡ್ ವಾಟರ್ ಇದೆ. ಅದಕ್ಕೆ ಅವರು MP ಆದ ತಕ್ಷಣ ನಮ್ಮ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ನಿಮ್ಮೆಲ್ಲರ ಗೌರವಾನ್ವಿತರು, ನಿಮ್ಮೆಲ್ಲರ ಪೂಜ್ಯರು, ನಮ್ಮ ಈ ದೇಶದ ನಾಯಕರು, ಹೀರೋ ಆಗಿರುವಂತಹ ಮೋದಿ ಅವರು ಈ ದೇಶದ ಮತ್ತೊಂದು ಪ್ರಧಾನಿ ಅವರು ಸತ್ಯ ಇರೋದ್ರಿಂದ ಮೋದಿಯವರ ಮೇಲೆ ಇಟ್ಟಿರೋ ಎಲ್ಲ ಅಭಿಮಾನಕ್ಕೆ ನೀವು ಇವ್ರಿಗೆ ಮತ ಹಾಕಿ ಈ ಭಾಗದಲ್ಲಿ ವಿಶೇಷವಾಗಿ ಕೃಷಿ ಮಾಡಿ ಜನ ಬದುಕನ್ನ ಕಟ್ಕೊಳ್ಳಕ್ಕೆ ಇಲ್ಲಿಂದ ವೀರಭದ್ರ ನಾರಾಜ್ ಮತ ಸೋಮವಾರ ಮತ ಏನ್ರಿ 14,000 ರೂಪಾಯಿಗಳನ್ನ ಈ ಸಾರಿ ಗ್ಯಾರಂಟಿ ತಗೊಂಡೋಗಿದ್ದಾರೆ. ಈ ಸಾರಿ ಇದ್ದಂತ 30,000